Sometimes history can be strange than fictional. ಇತಿಹಾಸ ಕೆಲವೊಂದು ಬಾರಿ ವಿಚಿತ್ರ ಅಂತ ಹೇಳ್ಬೋದು. ಒಬ್ಬ ಮಹಿಳೆಯ ಶಾಪದಿಂದ ಸತತವಾಗಿ 400 ವರ್ಷಗಳಿಂದ ಒಂದು ರಾಜಮನೆತನದ ಮೇಲೆ ಪರಿಣಾಮ ಬೀರಿದೆ ಅಂದ್ರೆ ನಂಬ್ತೀರಾ? ಆ ವಿಷಯವನ್ನ ನಾನ್ ನಿಮ್ಗೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಈ ಒಂದು ಶಾಪ ಯಾವ್ದಪ್ಪ ಅಂತಂದ್ರೆ ಅಲಮೇಲಮ್ಮನವರು ನೀಡಿದಂತ ಶಾಪ. ತಲಕಾಡು ಮರಳಾಗಲಿ ಮಾಲಂಗಿ ಮಡುವಾಗಲಿ ಮೈಸೂರು ರಾಜರಿಗೆ ಮಕ್ಕಳಾಗದಿರಲಿ. ಇದರ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನ ಈಗ ನಾನು ನಿಮ್ಮ ಮುಂದೆ ಹೇಳ್ತೀನಿ. ಮೈಸೂರು ರಾಜಮನೆತನದ 9ನೇ ರಾಜ ನಮ್ಮ ರಾಜ ಒಡೆಯರವರು. ರಾಜ ಒಡೆಯರವರು ವಿಜಯನಗರದವರನ್ನ ಶ್ರೀರಂಗಪಟ್ಟಣದಿಂದ ಓಡಿಸಿ ಶ್ರೀರಂಗಪಟ್ಟಣವನ್ನ ಮೈಸೂರು ಸಂಸ್ಥಾನದ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡಿದವರು. ಇದರ ಕಥೆಯನ್ನ ನಾನು ನಿಮ್ಗೆ ಹೇಳ್ಬೇಕು ಅಂತಂದ್ರೆ, ಶ್ರೀರಂಗಪಟ್ಟಣದಲ್ಲಿ ತಿರುಮಲ ರಾಯ ಎಂಬುವಂತವನು ವಿಜಯನಗರ ಸಂಸ್ಥಾನದ ಪರವಾಗಿ ಆಳ್ವಿಕೆಯನ್ನ ಮಾಡ್ತಾ ಇರ್ತಾನೆ. ಈ ತಿರುಮಲ ರಾಯನು ವಿಜಯನಗರದ ರಾಜ ವೆಂಕಟಪ್ಪ ದೇವನ ದೂರದ ಸಂಬಂಧಿಯಾಗಿರ್ತಾನೆ. ವಿಜಯನಗರದ ಪರವಾಗಿ ಶ್ರೀರಂಗಪಟ್ಟಣವನ್ನ ನೋಡ್ಕೋತಾ ಇರ್ತಾನೆ. ತಿರುಮಲ ರಾಯ ಹಾಗೂ ರಾಜ ಒಡೆಯರ್ ಇಬ್ಬರಿಗೂ ಕೂಡ ದಕ್ಷಿಣ ಭಾರತವನ್ನ ಸಂಪೂರ್ಣವಾಗಿ ವಶಪಡಿಸ್ಕೋಬೇಕು ಅನ್ನುವಂತ ಆಸೆ ಹಂಬಲ ಇರುತ್ತೆ. ಇಬ್ಬರು ಕೂಡ ದಕ್ಷಿಣ ಭಾರತವನ್ನ ವಶಪಡಿಸ್ಕೋಬೇಕು ಅಂತ ಪ್ರತಿಸ್ಪರ್ಧಿಗಳಾಗಿರ್ತಾರೆ. ತಿರುಮಲ ರಾಯರು ಹೇಗಾದ್ರೂ ಕೂಡ ರಾಜ ಒಡೆಯರವರನ್ನ ಸೋಲಿಸ್ಬೇಕು, ಶ್ರೀರಂಗಪಟ್ಟಣ ಸೇರಿದಂತೆ ಮೈಸೂರನ್ನ ತನ್ನ ಕಂಟ್ರೋಲ್ಗೆ ತಗೋಬೇಕು ಅನ್ನುವಂತ ಉದ್ದೇಶದಿಂದ ರಾಜ ಒಡೆಯರವರನ್ನ ಸಾಯಿಸುವ ಒಂದು ಪ್ಲಾನ್ ಅನ್ನ ಮಾಡ್ತಾರೆ. ಇದರಂತೆ ತಿರುಮಲ ರಾಯರು ರಾಜ ಒಡೆಯರವರನ್ನ ಸೈನ್ಯದ ಮೆರವಣಿಗೆಗೆ ಕರೆದು ಅಲ್ಲಿ ರಾಜ ಒಡೆಯರನ್ನ ಸಾಯಿಸ್ಬೇಕು ಅನ್ನುವಂತ ತೀರ್ಮಾನಕ್ಕೆ ತಿರುಮಲ ರಾಯರು ಬರ್ತಾರೆ. ಈ ವಿಷಯ ತಿಳಿದಂತ ರಾಜ ಒಡೆಯರವರು ಕೋಪಗೊಂಡು ತಿರುಮಲ ರಾಯರ ಮೇಲೆ ದಾಳಿಯನ್ನ ಮಾಡಿ, ತಿರುಮಲ ರಾಯರು ಇದ್ದಂತ ಶ್ರೀರಂಗಪಟ್ಟಣದ ಮೇಲೆ ದಾಳಿ ಮಾಡಿ ತಿರುಮಲ ರಾಯರನ್ನ ಸಾಯಿಸಿ ಶ್ರೀರಂಗಪಟ್ಟಣವನ್ನ ತಮ್ಮ ವಶಕ್ಕೆ ತೆಗೆದುಕೊಂಡು ಶ್ರೀರಂಗಪಟ್ಟಣವನ್ನ ಮೈಸೂರು ಸಂಸ್ಥಾನದ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆಯನ್ನ ಮಾಡ್ತಾ ಬರ್ತಾರೆ. ಅಲಮೇಲಮ್ಮ ಎನ್ನುವವರು ತಿರುಮಲ ರಾಯನ 2ನೇ ಪತ್ನಿಯಾಗಿರ್ತಾರೆ. ಅಲಮೇಲಮ್ಮನವರು ಶ್ರೀರಂಗಪಟ್ಟಣದಲ್ಲಿರುವಂತ ಆದಿರಂಗ ದೇವಾಲಯದ ಶ್ರೀರಂಗನಾಯಕಿ ದೇವಿಯ ಪರಮ ಭಕ್ತೆಯಾಗಿರ್ತಾರೆ. ಶ್ರೀರಂಗನಾಯಕಿಯ ಪರಮ ಭಕ್ತೆಯಾದಂತ ಅಲಮೇಲಮ್ಮನವರ ಬಳಿ ಅತ್ಯಮೂಲ್ಯವಾಗಿ ಬೆಲೆ ಬಾಳುವಂತ ಒಡವೆಗಳಿರುತ್ತೆ. ಜೊತೆಗೆ ಅವರ ಬಳಿ ಅತ್ಯದ್ಭುತವಾದಂತ ಅತಿ ದೊಡ್ಡದಾದಂತ ಮೂಗುತಿ ಕೂಡ ಇರುತ್ತದೆ. ಇಂಥ ಒಂದು ಸಂದರ್ಭದಲ್ಲೇ ತಿರುಮಲ ರಾಯರು ಮರಣವನ್ನ ಹೊಂದುತ್ತಾರೆ. ವಿಧವೆಯಾದಂತ ಅಲಮೇಲಮ್ಮನವರು ಈ ಒಡವೆಯನ್ನ ತಾನು ಧರಿಸೋದಕ್ಕಾಗುದಿಲ್ವಲ್ಲ ಅಂತ ಬೇಸರದಿಂದ ಕೂತಿದ್ದಾಗ ಅವರಿಗೆ ಒಂದು ಆಲೋಚನೆ ಬರುತ್ತೆ. ಈ ಒಂದು ಒಡವೆಯನ್ನ ನಾನು ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಶ್ರೀರಂಗನಾಯಕಿ ದೇವಿಯ ಪೂಜೆಗೆ ಅರ್ಪಿಸೋಣ ಅನ್ನುವಂತ ಯೋಚನೆಯನ್ನ ಮಾಡ್ತಾರೆ. ಅದರಂತೆ ಸುಮಾರು ವರ್ಷಗಳ ಕಾಲ ಆದಿರಂಗ ದೇವಾಲಯದ ಮೇಲುಸ್ತುವಾರಿಯನ್ನ ನೋಡ್ಕೋತಾ ಅಲಮೇಲಮ್ಮನವರು ಶ್ರೀರಂಗನಾಯಕಿ ದೇವಿಯ ಮಂಗಳವಾರ ಮತ್ತು ಶುಕ್ರವಾರ ಪೂಜೆಗೆ ತಮ್ಮ ಅಭೂತಪೂರ್ಣವಾದಂತ ಒಡವೆಗಳನ್ನ ಅರ್ಪಿಸ್ತಾ ಇರ್ತಾರೆ. ಪೂಜೆಯಾದ ನಂತರ ಆ ಒಡವೆಗಳನ್ನ ಮತ್ತೆ ಪುರೋಹಿತರಿಂದ ಪಡೆದು ತಮ್ಮ ಮನೆಗೆ ಕೊಂಡೊಯ್ತಾ ಇರ್ತಾರೆ. ಇದು ಸತತವಾಗಿ ಸುಮಾರು ದಿನಗಳ ಕಾಲ ನಡೀತಾ ಹೋಗುತ್ತೆ. ಇಲ್ಲಿ ತಿಳ್ಕೋಬೇಕು, ಅಲಮೇಲಮ್ಮನವರು ತಮ್ಮ ಒಡವೆಯನ್ನ ಸಂಪೂರ್ಣವಾಗಿ ರಂಗನಾಯಕಿ ದೇವಿಗೆ ಅರ್ಪಿಸಲು ರೆಡಿ ಇರೋದಿಲ್ಲ. ಬದಲಾಗಿ ಪೂಜೆಯ ಸಂದರ್ಭದಲ್ಲಿ ಮಾತ್ರ ದಾನವಾಗಿ ನೀಡಿ ಪೂಜೆಯಾದ ನಂತರ ಅದನ್ನ ವಾಪಸ್ ತೆಗೆದುಕೊಂಡು ಹೋಗ್ತಾ ಇರ್ತಾರೆ. ಒಂದು ದಿನ ರಂಗನಾಯಕಿ ದೇವಿಯ ದೇವಸ್ಥಾನದ ಅರ್ಚಕರು ಅಂದ್ರೆ ಶ್ರೀರಂಗ ದೇವಾಲಯದ ಮುಖ್ಯಸ್ಥರು ಹೇಳ್ತಾರೆ ಅಲಮೇಲಮ್ಮನವರಿಗೆ, ಇನ್ನು ಮುಂದೆಯಾದರೂ ನಿಮ್ಮ ಸಂಪೂರ್ಣ ಒಡವೆಯನ್ನ ದೇವಾಲಯಕ್ಕೆ ದಾನವನ್ನಾಗಿ ನೀಡಿಬಿಡಿ. ಯಾಕೆಂದ್ರೆ ತಿರುಮಲ ರಾಯರು ಸತ್ತ ನಂತರ ಶ್ರೀರಂಗಪಟ್ಟಣ ಸಂಪೂರ್ಣವಾಗಿ ರಾಜ ಒಡೆಯರವರಿಗೆ ಸೇರಿದೆ. ರಾಜ ಒಡೆಯರವರಿಗೆ ಶ್ರೀರಂಗಪಟ್ಟಣ ಸೇರಿದೆ ಅಂದ ಮೇಲೆ ಸಂಪೂರ್ಣ ಈ ನಿಮ್ಮ ಒಡವೆಗಳು ಕೂಡ ದೇವಸ್ಥಾನಕ್ಕೆ ಸೇರಿದೆ. ಇನ್ನು ಮುಂದೆ ನೀವು ಈ ಒಡವೆಯನ್ನ ಪ್ರತಿ ಬಾರಿಯೂ ಕೊಟ್ಟು ತೆಗೆದುಕೊಂಡು ಹೋಗುವುದಕ್ಕಿಂತ ದೇವಸ್ಥಾನಕ್ಕೆ ದಾನವನ್ನಾಗಿಯೇ ನೀಡಿಬಿಡಿ ಅಂತ ಕೇಳ್ತಾರೆ. ಇದರಿಂದ ಕೋಪಗೊಂಡಂತ ಅಲಮೇಲಮ್ಮನವರು ನಾನು ಸಂಪೂರ್ಣ ದಾನವನ್ನಾಗಿ ನೀಡುವುದಿಲ್ಲ ಅಂತ ವಾಪಸ್ ಅವರ ಮನೆಗೆ ಹೊರಟೋಗ್ತಾರೆ. ದೇವಸ್ಥಾನದ ಆಡಳಿತ ಮಂಡಳಿಯವರು ರಾಜ ಒಡೆಯರವರ ಹತ್ರ ಈ ವಿಷಯವನ್ನ ಪ್ರಸ್ತಾಪಿಸಿದಾಗ ರಾಜ ಒಡೆಯರವರು ತಮ್ಮ ಸೈನ್ಯಕ್ಕೆ ಒಂದು ಆದೇಶವನ್ನ ಕೊಡ್ತಾರೆ. ನೀವು ಅಲಮೇಲಮ್ಮನವರ ಬಳಿ ಮಾತನಾಡಿ ಆ ಒಂದು ಒಡವೆಗಳನ್ನ ಅವಳ ವಿನಂತಿಯ ಮೇರೆಗೆ ಅವಳಿಂದ ಆ ಒಡವೆಯನ್ನ ತೆಗೆದುಕೊಂಡು ಬನ್ನಿ ಅಂತ. ರಾಜ ಒಡೆಯರ ಆಜ್ಞೆಯ ಮೇರೆಗೆ ಸೈನಿಕರು ಹೋಗಿ ಅಲಮೇಲಮ್ಮನವರ ಬಳಿ ಮಾತಾಡ್ತಾರೆ. ಅಲಮೇಲಮ್ಮನವರು ನಿರಾಕರಿಸ್ತಾರೆ. ಬದಲಾಗಿ ಅಲಮೇಲಮ್ಮನವರ ಬಳಿ ಇದ್ದಂತ ಒಂದು ಸುಂದರವಾದಂತ ಮೂಗುತಿ, ಈಗಾಗ್ಲೇ ಹೇಳಿದ್ನಲ್ಲ ಅದ್ಭುತವಾದಂತ ಮೂಗುತಿ ಇತ್ತು ಅಂತ, ಆ ಮೂಗುತಿಯನ್ನ ಮಾತ್ರ ಕೊಟ್ಟು ಕಳಿಸಿ ಬೇರೆ ಒಡವೆಗಳನ್ನ ತಾನೇ ಇಟ್ಕೋತಾರೆ ಅಲಮೇಲಮ್ಮನವರು. ರಾಜ ಒಡೆಯರವರಿಗೆ ಕೋಪ ಬರುತ್ತೆ. ರಾಜ ಒಡೆಯರವರು ಮತ್ತೆ ತಮ್ಮ ಸೈನಿಕರಿಗೆ ಆದೇಶವನ್ನ ನೀಡ್ತಾರೆ. ತಲಕಾಡಿನಲ್ಲಿದ್ದಂತ ಅಲಮೇಲಮ್ಮನವರಿಂದ ಹೇಗಾದ್ರೂ ಮಾಡಿ ಆ ಒಡವೆಗಳನ್ನ ನೀವು ತರಲೇಬೇಕು ಅಂತ ಹೇಳಿದಾಗ ಸೈನಿಕರು ಅಲಮೇಲಮ್ಮನವರಿಂದ ಒಡವೆಗಳನ್ನ ತೆಗೆದುಕೊಳ್ಳಲು ಬರ್ತಿದ್ದಾರೆ ಅನ್ನೋ ಮಾಹಿತಿ ತಿಳಿದಂತ ಅಲಮೇಲಮ್ಮನವರು ತಮ್ಮ ಸರಿಗಿನಲ್ಲಿ ತನ್ನ ಹತ್ರ ಇದ್ದಂತ ಒಡವೆಗಳನ್ನೆಲ್ಲ ಗಂಟು ಹಾಕಿಕೊಂಡು ಭಯದಿಂದ ಓಡೋದಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೈನಿಕರು ಅಲಮೇಲಮ್ಮನವರ ಬೆನ್ನಟ್ಟಿ ಓಡ್ತಾ ಇರ್ತಾರೆ. ಈ ಒಂದು ಕಡೆ ಅಲಮೇಲಮ್ಮ ಓಡ್ತಾ ಇದ್ರೆ ಹಿಂದೆಯಿಂದ ಸೈನಿಕರು ಓಡ್ತಾ ಇರ್ತಾರೆ. ತುಂಬಾ ದೂರ ಓಡಿದಂತ ಅಲಮೇಲಮ್ಮನವರು ಅಂತಿಮವಾಗಿ ಓಡಲು ಸಾಧ್ಯವಾಗದೆ ಅಲ್ಲೇ ಮಾಲಂಗಿಯ ಬಳಿ ಇದ್ದಂತ ಕಾವೇರಿ ನದಿಗೆ ತಮ್ಮ ಒಡವೆಯೊಂದಿಗೆ ಹಾರಿ ಬೀಳ್ತಾರೆ.
ಹಾರಿ ಬಿದ್ದಾಗ ಕೋಪದಿಂದ ಅಲ್ಮೇಲಮ್ಮನವರು ಶಾಪವನ್ನ ನೀಡ್ತಾರೆ. ಆ ಶಾಪವೇ ಏನು ಅಂತಂದ್ರೆ, ತಲಕಾಡು ಮರಳಾಗಲಿ ಮಾಲಂಗಿ ಮಡುವಾಗಲಿ ಮೈಸೂರು ರಾಜರಿಗೆ ಮಕ್ಕಳಾಗದಿರಲಿ ಶಾಪವನ್ನ ಕೊಟ್ಟು ಅಲ್ಮೇಲಮ್ಮನವರು ಮರಣವನ್ನ ಹೊಂದುತ್ತಾರೆ. ಈ ವಿಚಾರವನ್ನ ತಿಳಿದಂತ ರಾಜ ಒಡೆಯರು ತಪ್ಪಿತಸ್ಥ ಭಾವನೆಯಿಂದ ತುಂಬಾ ಬೇಸರವನ್ನ ವ್ಯಕ್ತಪಡಿಸ್ತಾರೆ. ರಾಜ ಒಡೆಯರಿಗಿದ್ದಂತ ತಪ್ಪಿತಸ್ಥ ಭಾವನೆ ಏನು ಅಂದ್ರೆ, ಅಲ್ಮೇಲಮ್ಮನ ಬದಲಾಗಿ ಅಲ್ಲಿ ಯಾರಾದ್ರು ಪುರುಷ ಇದ್ದರೆ ಅವನ ಜೊತೆ ಹೋರಾಟ ಮಾಡಿ ಹೇಗಾದ್ರೂ ನಾನು ಆ ಒಡವೆಯನ್ನ ಪಡ್ಕೋತಿದ್ದೆ. ಬದಲಾಗಿ ಅಲ್ಲಿ ಇದ್ದಿದ್ದು ಒಂದು ಹೆಣ್ಣು ಮಗಳು, ಅವಳನ್ನ ಮುಟ್ಟಿ ನಾನು ಹೋರಾಟ ಹೇಗೆ ತಾನೇ ಮಾಡ್ಲಿ, ಅವಳನ್ನ ಸೋಲ್ಸಿ ಹೇಗ್ ತಾನೇ ತರ್ಲಿ ಅನ್ನುವಂತ ದುಃಖ ಒಂದು ಕಡೆ ಆಯ್ತು ಅಂತಂದ್ರೆ, ಇತ್ತ ಕಡೆ ಇನ್ನೊಂದು ಚಿಂತೆ ರಾಜ ಒಡೆಯರನ್ನ ಆವರಿಸಿರುತ್ತೆ. ಅದೇ ಏನಪ್ಪಾ ಅಂತಂದ್ರೆ ಅಲ್ಮೇಲಮ್ಮ ನೀಡಿದಂತ ಶಾಪ. ಅಲ್ಮೇಲಮ್ಮ ನೀಡಿದಂತ ಶಾಪಕ್ಕೆ ಬೇಸರಗೊಂಡಂತ ರಾಜ ಒಡೆಯರವರು ಅಂದೇ ಅಲ್ಮೇಲಮ್ಮನವರ ಒಂದು ಚಿಕ್ಕದಾದಂತ ಚಿನ್ನದ ಮೂರ್ತಿಯನ್ನ ಮಾಡಿಸಿ ಅರಮನೆಯಲ್ಲಿ ಪ್ರತಿಷ್ಠಾಪನೆಯನ್ನ ಮಾಡಿ ಅಲ್ಮೇಲಮ್ಮನವರನ್ನ ದೇವರಾಗಿ ಪೂಜಿಸ್ತಾ ಬರ್ತಾ ಇರ್ತಾರೆ. ಅಲ್ಮೇಲಮ್ಮನವರು ಹಾಗಾದ್ರೂ ತಮ್ಮ ಶಾಪವನ್ನ ಹಿಂದಿರುಗಿಸ್ಕೊಳ್ಳಿ ಅನ್ನುವಂತ ಉದ್ದೇಶದಿಂದ ಈ ರೀತಿಯಾಗಿ ರಾಜ ಒಡೆಯರವರಿಗೆ ಅಲ್ಮೇಲಮ್ಮನವರು ಶಾಪವನ್ನ ನೀಡ್ತಾರೆ. ಅಂದು ರಾಜ ಒಡೆಯರವರು ಏನು ಅಲ್ಮೇಲಮ್ಮನವರ ಮೂರ್ತಿಯನ್ನ ಪ್ರತಿಷ್ಠಾಪನೆಯನ್ನ ಮಾಡಿದ್ರು, ಇಂದಿಗೂ ಕೂಡ ಅಲ್ಮೇಲಮ್ಮನವರ ಮೂರ್ತಿಗೆ ಪೂಜೆ ಅರಮನೆಯಲ್ಲಿ ನಡೀತಾ ಬಂದಿದೆ. ದಸರಾ ಸಂದರ್ಭದಲ್ಲೂ ನವರಾತ್ರಿ ದಿನಗಳ ಸಂಜೆಯಂದು ಅಲ್ಮೇಲಮ್ಮನವರಿಗೆ ವಿಶೇಷವಾದಂತ ಪೂಜೆ ನಡೀತಾ ಹೋಗ್ತಿದೆ. ಕಾಕತಾಳೀಯವೋ ವಿಚಿತ್ರವೋ ದಂತಕಥೆಯೋ ಗೊತ್ತಿಲ್ಲ, ಅಲ್ಮೇಲಮ್ಮ ನೀಡಿದಂತ ಶಾಪ ನಿಜವಾಗಿಯೇ ಹೋಗಿದೆ. ಮೈಸೂರು ರಾಜರು ಇಂದಿಗೂ ಕೂಡ ಆಲ್ಟರ್ನೇಟಿವ್ ಜನರೇಷನ್ ಅಲ್ಲಿ ಮಕ್ಕಳನ್ನ ಪಡ್ಕೋತಿದ್ದಾರೆ. ಏನಿದು ಆಲ್ಟರ್ನೇಟಿವ್ ಜನರೇಷನ್ ಅಲ್ಲಿ ಮಕ್ಕಳನ್ನ ಪಡ್ಕೊಳ್ಳೋದು, ಪರ್ಯಾಯ ಪೀಳಿಗೆಯಲ್ಲಿ ಮಕ್ಕಳನ್ನ ಪಡ್ಕೊಳ್ಳೋದು ಅಂತಂದ್ರೆ, ಉದಾಹರಣೆಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಮೈಸೂರು ಸಂಸ್ಥಾನದ ಅತ್ಯಂತ ಪ್ರಸಿದ್ಧ ಒಡೆಯರಲ್ಲಿ ಒಬ್ಬರಾಗಿರ್ತಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ಮಕ್ಕಳಿರೋದಿಲ್ಲ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಆಗ ತನ್ನ ಸೋದರ ಸಂಬಂಧಿಯಲ್ಲೇ ಜಯಚಾಮರಾಜ ಒಡೆಯರ್ ಅವರನ್ನ ದತ್ತು ತಗೋತಾರೆ. ಜಯಚಾಮರಾಜ ಒಡೆಯರ್ ಅವರನ್ನ ದತ್ತು ತಗೊಂಡಾಗ ಜಯಚಾಮರಾಜ ಒಡೆಯರ್ ಅವರಿಗೆ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರು ಜನಿಸ್ತಾರೆ. ಆದ್ರೆ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರಿಗೆ ಮಗು ಆಗುದಿಲ್ಲ. ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರು ಪ್ರಸ್ತುತ ಇರುವಂತ ಯದುವೀರ್ ಮಹಾರಾಜರನ್ನ ದತ್ತು ತಗೋತಾರೆ. ಪ್ರಸ್ತುತವಾಗಿ ಯದುವೀರ್ ಮಹಾರಾಜ್ ಮತ್ತು ತ್ರಿಷಿಕಾದೇವಿ ಅವರಿಗೆ ಒಂದು ಗಂಡು ಮಗು ಜನಿಸಿದ್ದು. ಈ ರೀತಿಯಾಗಿ ಆಲ್ಟರ್ನೇಟಿವ್ ಜನರೇಷನ್ ಅಲ್ಲಿ ಮಕ್ಕಳಾಗುವಂತದ್ದು ಒಡೆಯರ್ ಅವರ ಮನೆತನದಲ್ಲಿ ಸುಮಾರು ಕಳೆದ 400 ವರ್ಷಗಳಿಂದ ನಡೀತಲೇ ಬಂದಿದೆ. ಇದು ಅಲ್ಮೇಲಮ್ಮನವರ ಶಾಪವೋ ಅಥವಾ ಕಾಕತಾಳೀಯೋ ಇಂದು ಕೂಡ ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಅಲ್ಮೇಲಮ್ಮರವರನ್ನ ಒಡೆಯರ್ ಮನೆತನದವರು ಇಷ್ಟು ದಿನದಿಂದ ಪೂಜಿಸುತ್ತಾ ಬಂದಿದ್ದಾರೆ. ಇನ್ಮೇಲಾದರೂ ಅಲ್ಮೇಲಮ್ಮನವರ ಕೋಪ ತಣ್ಣಗಾಗಲಿ, ಅಲ್ಮೇಲಮ್ಮನವರು ತಮ್ಮ ಶಾಪವನ್ನ ಹಿಂದಿರುಗಿಸ್ಕೊಳ್ಳಿ, ಜೊತೆಗೆ ಮೈಸೂರು ರಾಜರಿಗೆ ಮಕ್ಕಳಾಗ್ಲಿ, ಮೈಸೂರು ಮಹಾರಾಜರ ಒಂದು ಮನೆತನ, ಒಡೆಯರ್ ಮನೆತನ ಇನ್ನಷ್ಟು ಅಭಿವೃದ್ಧಿ ಆಗ್ಲಿ ಅಂತ ನಾವು ಈ ಮೂಲಕ ಆಶಿಸೋಣ. ಈ ಒಂದು ಐತಿಹಾಸಿಕ ಮಾಹಿತಿ ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂಡ್ ಶೇರ್ ಮಾಡಿ. ನೀವು ಇನ್ನೂ ಕೂಡ ಅಶ್ವಿನಿ ವಿಶ್ವನಾಥ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ಅಶ್ವಿನಿ ವಿಶ್ವನಾಥ್.